ಹಿಂದಿನ ಕಾಲದಾಗ ಮನುಷ್ಯ ಹೆಂಗಿದ್ದಪ್ಪ ಅಂದ್ರೆ ತನ್ನಲ್ಲಿ ಏನಿತ್ತೋ ಅದನ್ನು ಇನ್ನೊಬ್ಬರ ಜೋಡಿ ಹಂಚ್ಕೋತಿದ್ದ. ತನಗೇನು ಬೇಕಾಗಿತ್ತೋ ಅದನ್ನು ಇನ್ನೊಬ್ಬರಿಂದ ಅದನ್ನು ಪಡ್ಕೋತಿದ್ದ. ಆ ಒಂದು ದಿನಗಳಲ್ಲಿ ಮಾನವನಲ್ಲಿ ಏನಿತ್ತು, ಸಹಕಾರದ ಭಾವನೆ ಇತ್ತು. ಕೊಡು ತೆಗೆದುಕೊಳ್ಳುವ ಒಂದು ಮನೋಭಾವನೆ ಆ ಒಂದು ಹಿಂದಿನ ಕಾಲದಲ್ಲಿ ಕಂಡುಬರ್ತಿತ್ತು. ಅದರ ಏನಾಯ್ತು, ಯಾವಾಗ ವ್ಯಾಪಾರ ಸ್ಟಾರ್ಟ್ ಆಯಿತು, ವೆನ್ ಟ್ರೇಡ್ ವಾಸ್ ಬಿಗನ್. ಓಕೆ, ವ್ಯಾಪಾರ ಸ್ಟಾರ್ಟ್ ಆಯಿತು. ಅವ ತನ್ನ ತಲೆ ಇರ್ತಕ್ಕಂಥ ಹೆಚ್ಚಿನ ವಸ್ತುಗಳನ್ನು ಅಂದರೆ ಕಾಳಕಡಿಗಳನ್ನು, ದವಸ ಧಾನ್ಯಗಳನ್ನು ವ್ಯಾಪಾರ ಮಾಡಕತ್ತಿದ್ದ. ವ್ಯಾಪಾರ ಮಾಡಿ ಏನಾಯ್ತು, ಹಣವನ್ನು ಗಳಿಸಕತ್ತಿದ್ದ. ಎಂದು ಹಣ ಅನ್ನತಕ್ಕಂಥ ಒಂದು ಕಲ್ಪನೆ ಮನಸ್ಸಿನಲ್ಲಿ ಬತ್ತು, ಯಾವಾಗ ಹಣ ಚಲಾವಣೆಗೆ ಬತ್ತು, ಯಾವಾಗ ಮನುಷ್ಯನ ಹತ್ತಿರ ಒಂದು ದುಡ್ಡು ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಾಕ್ ಆಗಕೈತಿತ್ತು, ಆವಾಗ ಏನಾಯ್ತಪ್ಪ ಅಂದ್ರೆ ಮನುಷ್ಯನ ಭಾವನೆನೇ ಚೇಂಜ್ ಆಗೋದು ಹೋಯ್ತು. ಓಕೆ, ನಾನು ಇನ್ನೊಬ್ರಿಗಿಂತ ಹೆಚ್ಚು ಶಕ್ತಿಶಾಲಿ ಅದನ್ನು, ಇನ್ನೊಬ್ರಿಗಿಂತ ನಾನು ಹೆಚ್ಚು ಒಂದು ಉನ್ನತ ಸ್ಥಾನದಲ್ಲಿ ಅದನ್ನು, ಉಳ್ಕಿದವರು ನನಗಿಂತ ಕಡಿಮೆ ಅದಾರು ಅನ್ನತಕ್ಕಂಥ ಒಂದು ಭಾವನೆ, ಇನ್ನೊಬ್ಬರನ್ನ ಒಂದು ತಿರಸ್ಕಾರ ಮಾಡ್ತಕ್ಕಂಥ, ರಿಜೆಕ್ಟ್ ಮಾಡ್ತಕ್ಕಂಥ, ಇನ್ನೊಬ್ಬರನ್ನ ಒಂದು ಇನ್ಫೀರಿಯರ್ಲಿ ನೋಡ್ತಕ್ಕಂಥ ಒಂದು ಭಾವನೆ ಮಾನವನಲ್ಲಿ ಬರ್ತೈತಿ. ಯಾಕೆ ಮನುಷ್ಯನಲ್ಲಿ ಈ ರೀತಿಯಂಥ ಭಾವನೆ ಬತ್ತು? ನೀವು ನೋಡಿದ್ದೀರಾ, ಮೆಣಸಿನ ಖಾರ ಬದಲಾಗಿಲ್ಲ, ಒಂದು ಎಲೆಗಳ ಬಣ್ಣ ಬದಲಾಗಿಲ್ಲ, ಮಾವಿನ ಹಣ್ಣಿನ ಸಿಹಿ ಬದಲಾಗಿಲ್ಲ, ಓಕೆ, ಹೂಗಳ ಒಂದು ಸುವಾಸನೆ ಬದಲಾಗಿಲ್ಲ, ಪಶು ಪಕ್ಷಿಗಳ ಒಂದು ಮನೋಭಾವನೆ, ಅವರ ಒಂದು ವರ್ತನೆ ಬದಲಾಗಿಲ್ಲ, ಎಲ್ಲವೂ ಸೇಮ್ ಐತೆ, ಹೆಂಗಿದ್ದಂಗೆ ಐತಿ. ಅಂದ್ರೆ ನಮ್ಮ ಭೂಮಿ ಹುಟ್ಟಿತಲ್ಲ ಆವಾಗಿಂದ ಏನದಾವು ಪಶು ಪಕ್ಷಿಗಳು ಎಲ್ಲ ಒಂದು ನಿಸರ್ಗದ ಒಂದು ಎಲಿಮೆಂಟ್ಸ್ಗಳು ಏನದವು ಅವು ಯಾವುವೂ ಚೇಂಜ್ ಆಗಿಲ್ಲ. ಆದರೆ ಚೇಂಜ್ ಆಗಿದ್ದು ಮಾತ್ರ ಮನುಷ್ಯನವ ಅತ್ಯಂತ ಇಂಟೆಲಿಜೆಂಟ್, ದಿ ಮೋಸ್ಟ್ ಇಂಟೆಲಿಜೆಂಟ್ ಬೀಯಿಂಗ್ ಎನಿಮಲ್ ಇನ್ ದಿ ವರ್ಲ್ಡ್ ಅಂತ ನಾವು ಕರಿತೀವಿ. ಆದರೆ ಮನುಷ್ಯ ಎಷ್ಟು ಇಂಟೆಲಿಜೆಂಟ್ ಅದಲ್ಲ ಅಷ್ಟು ಅವನಲ್ಲಿ ವಿಚಾರಗಳು, ಕೆಟ್ಟ ವಿಚಾರಗಳು ಬರ್ತಾ ಇದ್ದಾವು. ಅದು ತಪ್ಪಬೇಕು. ಮನುಷ್ಯನಲ್ಲಿ ಒಂದು 10% ಮಾನವೀಯತೆ ಅನ್ನೋದು ಇರಬೇಕು. ಅಂದ್ರನ್ನ ಈ ಒಂದು ಜಗತ್ತಿಗೆ ಉಳಿಗಾಲ ಐತಿ. ನಾವು ದಿವಸ ನೋಡ್ತೀವಿ ಟಿ ವ್ಯಾಗ, ಮಗ ಅವ್ವ ಅಪ್ಪನ ಕೊಲ್ತಾನು, ಇಲ್ಲ ಅವ್ವ ತಂದೆ ತಾಯಿಯರೇ ಮಗಳನ್ನ ಕೊಲ್ತಾರು. ಎದಕ್ಕೆ ಬೇಕಿದ? ಇನ್ನೊಬ್ಬರನ್ನ ಕೊಲ್ಲುವಂಥ ಮನೋಭಾವನೆ ಎದಕ್ಕೆ ಬೇಕು? ಹೌದಾ? ಈಗ ನೀವು ಇಬ್ಬರು ಗಂಡ ಅಂತ ಇರ್ತೈತಿ, ಹೌದಾ? ನಿಮ್ಗೆ ಜೊತೆಯಾಗಿ ಬದುಕಾಗ ಇಷ್ಟ ಇಲ್ಲಪ್ಪ ಅಂದ್ರೆ ನೀವು ದೂರ ಹೋಗ್ಬಿಡ್ದು, ಬೇರೆ ಆಗ್ರಿ, ಡೈವರ್ಸ್ ತಗೋರಿ, ನಿಮ್ದು ಆದ ಜೀವನವನ್ನು ಕಟ್ಕೋರಿ. ಹೌದಾ? ಗಂಡ ಹೆಂಡತಿನ ಕೊಲ್ಲುವ ಅವಶ್ಯಕತೆ ಏನು? ಹೆಂಡತಿ ಗಂಡನ ಕೊಲ್ಲುವ ಅವಶ್ಯಕತೆ ಏನು? ನಿಮಗೆ ಅವ್ರ ಜೋಡಿ ಇರುವುದಕ್ಕೆ ಇಷ್ಟ ಇಲ್ಲಪ್ಪ ಅಂದಮೇಲೆ ಬಿಟ್ಬಿಡ್ದು, ಬೇರೆ ಕಡೆ ಹೋಗಿರ್ಲ, ಕೊಲ್ತೀರಿ ಯಾಕೆ? ಇನ್ನೊಬ್ಬರ ಜೀವನ ತೊಗೊಳಕ್ಕೆ ನಿಮ್ಗೇನು ಹಾಕೈತಿ? ನಾವು ಮನುಷ್ಯರಾಗಿವು, ಮೃಗಗಳು ಅಲ್ಲ, ನಾವು ಪ್ರಾಣಿಗಳು ಅಲ್ಲ. ಇನ್ನೊಬ್ಬರನ್ನ ಕೊಂದ ಈಗ ನೋಡ್ತೀರಿ ಬೇರೆ ಪ್ರಾಣಿಗಳು ಮತ್ತೊಂದು ಪ್ರಾಣಿಗಳನ್ನು ಕೊಂದ ತಿಂತಾವೆ. ಆದರೆ ನಾವು ಮನುಷ್ಯರಿದ್ದೀವಿ, ನಮಗೆ ತಿನ್ನೋಕೆ ಸಾಕಷ್ಟು ಐತಿ ಜಗತ್ತಿನಾಗ. ಒಂದು ಪ್ರಕೃತಿ ನಮಗೆ ಸಾಕಷ್ಟು ಒಂದು ಹಣ್ಣು ಹಂಪಲಗಳನ್ನು, ಹೌದಾ, ವೆಜಿಟೇಬಲ್ಸ್ಗಳನ್ನು ಕೊಟ್ಟಾರು. ಆದರೆ ನಾವು ಇನ್ನೊಬ್ಬರನ್ನ ಮನುಷ್ಯನ ಕೊಂದು ಏನೋ ಬೇರೆ ಪ್ರಾಣಿಗಳನ್ನು ಕೊಂತಿದ್ವಿ, ಅದು ಬೇರೆ ಮಾತು. ಕೋಳಿ ಕುರಿ ಅದು ಬೇರೆ ಮಾತು. ಆದರೆ ನಾವು ಮನುಷ್ಯನ ಕೊಂದು ಏನು ಸಾಧಿಸೋರ್ದೆವು? ನಾವೇನೋ ಪರ್ಮನೆಂಟ್ ಇಲ್ಲೇ ಇರೋದೇನು? ನಾವು ಇಂಜಿಲ್ಲ ಸಾಯ್ತೀವಿ, ನೀವು ಇನ್ನೊಬ್ಬರನ್ನ ಕೊಲ್ತೀರಿ, ಅವ್ರ ಸಂಬಂಧಿಕರು ನಿಮ್ಮನ್ನು ಕೊಲ್ತಾರು. ಹಿಂಗಾಗೋದಿಲ್ಲ. ನೀವು ಏನು ಸಾಧಿಸಕ್ಕೆ ಹೊಂಟಿರಿ? ಇನ್ನೊಬ್ಬರನ್ನ ಕೊಂದು ಇನ್ನೊಬ್ಬರಿಗೆ ಒಂದು ಕೆಟ್ಟದನ್ನು ಮಾಡಿ ನೀವು ಏನು ಸಾಧಿಸಕ್ಕೆ ಹೊಂಟೀವಿ ನಾವು ಅನ್ನೋದನ್ನು ನಾವು ಕ್ವಶನ್ ಮಾಡ್ಕೋಬೇಕು. ಅಲ್ಲಿ ನೀವು ಯಾವುದೇ ಆನ್ಸರನ್ನು ಪಡೆಯೋದಿಲ್ಲ. ಓಕೆ, ಕ್ವಶನ್ ಮಾರ್ಕಾಗಿ ಉಳಿತೈತಿ ಹೊರತು ನಿಮ್ಗೆ ಯಾವುದೂ ಆನ್ಸರ ಸಿಗಂಗಿಲ್ಲ. ಆದ್ದರಿಂದ ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಎಂಥ ಒಂದು ಗುಣಗಳಿದ್ದಲ್ಲ, ಹೊಂದಾಣಿಕೆ ಗುಣಗಳು, ತಗೊಳ್ತಕ್ಕಂಥ ಗುಣಗಳಿದ್ದು, ಅದರಲ್ಲಿ ಒಂದು 10% ನಾವು ಈಗ ಒಂದು ಮಾಡರ್ನ್ ಹ್ಯೂಮನ್ ಬೀಯಿಂಗ್ಸ್ ಆಗಿ ಅಳವಡಿಸ್ಕೋಬೇಕು, ಇಟ್ಕೋಬೇಕು. ಇನ್ನೊಬ್ಬರಿಗೆ ಸಾಧ್ಯ ಆದರೆ ಸಹಕಾರದಿಂದ ಒಂದು ಜೀವನವನ್ನು ನಡೆಸೋಣ. ಇಲ್ಲಿಕನ ನಮ್ಮಷ್ಟಕ್ಕೆ ನಾವು ಇರೋಣ, ಇನ್ನೊಬ್ಬರಿಗೇನು ಕೇಡನ್ನು ಬಯಸೋದು ಬೇಡ.